ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡೋಕೆ ಈಗ ಡಿಮ್ಯಾಂಡ್ ಕೇಳಿ ಬಂದಿದೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಿಎಂಗೆ ರಾಮನಗರ ಜಿಲ್ಲಾ ಮುಖಂಡರು ಮನವಿಯನ್ನ ಸಲ್ಲಿಸಿದ್ದಾರೆ. ಈಗ ಈ ಹಿಂದೆ ಕೂಡ ಚರ್ಚೆ ಆಗ್ತಾ ಇತ್ತು, ಬಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತಂದ್ರೆ ಮರುನಾಮಕರಣ ಮಾಡಬೇಕು ಅಂತ ಹೆಸರು. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಲಾಗಿದೆ. ನಿಯೋಗ ಡಿಕೆ ಸುರೇಶು, ಇಕ್ಬಾಲ್ ಹುಸೇನು, ಲಿಂಗಪ್ಪ ಎಲ್ಲ ಸೇರಿ ಒಂದು ನಿಯೋಗ ಹೋಗಿತ್ತು ರಾಮನಗರದಿಂದ. ಈಗ ಅಲ್ಲೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸಿಎಂ. ಅಭಿವೃದ್ಧಿ ದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇದು ಪರವಿರೋಧ ಕಾರಣ ಆಗ್ತಾ ಇದೆ. ಈಗ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಇದಕ್ಕೆ ಸ್ಪಂದಿಸಿದಾರಂತೆ. ಆಡಳಿತಾತ್ಮಕ ದೃಷ್ಟಿಯಿಂದ ಈ ಹಿಂದೆ ರಾಮನಗರ ಬೆಂಗಳೂರಿನ ಭಾಗ ಆಗಿತ್ತು, ಆಮೇಲೆ ಡಿವೈಡ್ ಆದಾಗ ರಾಮನಗರ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಲಾಯಿತು. ಕನಕಪುರ, ಮಾಗಡಿ, ಬಿಡದಿ, ಹಾರೋಹಳ್ಳಿ ಎಲ್ಲ 5 ತಾಲೂಕುಗಳನ್ನು ಸೇರಿ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು, ಬೆಂಗಳೂರು ದಕ್ಷಿಣ ಅಂತ ಹೆಸರಿಡಬೇಕು ಅನ್ನುವಂಥ ಒಂದು ಮನವಿ. ಹಾಗಾಗಿ ಈಗ ಮುಖ್ಯಮಂತ್ರಿಗಳಿಗೆ ಆ ನಿಯೋಗ ಮನವಿಯನ್ನು ಸಲ್ಲಿಸಿತು. ಬಟ್ ಈಗ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಿದರೆ ಏನು ಬದಲಾವಣೆಗಳಾಗಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ಬೇಕಾಗತ್ತೆ, ಆಕ್ಷೇಪಣೆಗಳಿದ್ದರೆ ಅದನ್ನು ಕೇಳಬೇಕಾಗತ್ತೆ. ಆಕ್ಷೇಪಣೆಗಳು ಬರದೇ ಇದ್ದರೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಬೇಕಾಗತ್ತೆ. ಕಂದಾಯ ಆಗಿರ್ಬೋದು, ಅಂಚೆ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಬೋರ್ಡ್ಗಳು ಚೇಂಜ್ ಆಗ್ತವೆ, ಹೆಸರುಗಳು ಚೇಂಜ್ ಆಗ್ತವೆ. ಕೈಗಾರಿಕೆಗಳ ದೃಷ್ಟಿಯಿಂದ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಹಿಂದೆಯೂ ಕೂಡ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಬೇಕು ಅಂಥೇಳಿ ಬಹಳ ಒತ್ತಾಯ ಕೇಳಿಬಂದಿತ್ತು. ಆದರೆ ಈಗ BJP ಮತ್ತು JDS ನಾಯಕರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ ಕಾಂಗ್ರೆಸ್ ನಾಯಕರ ಈ ನಡೆ. ಅವೆಲ್ಲ ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ನಗರ ಇಂದ ಹಿಡಿದು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ನಮ್ದೆಲ್ಲ ಬೆಂಗಳೂರು ಜಿಲ್ಲೆಯವರು. ಸೊ ತಾಂತ್ರಿಕವಾಗಿ ಕೆಲವು ಆಡಳಿತ ದೃಷ್ಟಿಯಿಂದ ಅದನ್ನ ಬದಲಾವಣೆಯನ್ನ ಹಿಂದೆ ಬೆಂಗಳೂರು ಗ್ರಾಮಾಂತರ ಅಂತ ಆಯ್ತು, ಬೆಂಗಳೂರು ನಗರ ಜಿಲ್ಲೆ ಅಂತ ಆಯ್ತು. ಸೊ ಆಮೇಲೆ ಒಂದು ಭಾಗನ ತೆಗೆದುಕೊಂಡು ರಾಮನಗರ ಜಿಲ್ಲೆ ಅಂತ ಮಾಡಿದ್ರು. ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು, ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೆ ಇರ್ತದೆ. ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡೋದಿಲ್ಲ, ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇನೆ ಇರ್ತದೆ. ಆದ್ರೆ ನಾವು ರಾಮನಗರದ ಹೆಸರಿತ್ತು ಏನ್ ನಮ್ಮ ಬೆಂಗಳೂರು, ಯಾಕೆಂದ್ರೆ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ. ಅಮೆರಿಕಾಗ ಹೋದ್ರೆ ಯಾರು ನಾವು ಅಮೆರಿಕದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ, UK ಹೋದ್ರೆ ನಾವು ಯುರೋಪ್ ಅಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನನ್ನ ಮುಖಂಡತ್ವದಲ್ಲಿ ಹೋಗಿ ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ, ಚನ್ನಪಟ್ಟಣ, ಮಾಗಡಿ, ಕನಕಪುರದವರು ಎಲ್ಲ ಸೇರಿ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದ್ರೆ ಮುಂದಕ್ಕೆ ಅದು ಮಾಗಡಿಗೆ, ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಮೈಸೂರವರೆಗೂ ಕೂಡ ಬೆಳಿಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು, ಅಭಿವೃದ್ಧಿ, ಅವರ ಆಸ್ತಿ ಮೌಲ್ಯಗಳು ಎಲ್ಲ ಜಾಸ್ತಿ ಆಗಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಯಾಕೆಂದ್ರೆ ಒಂದ್ ಕಡೆ ಈ ಕಡೆ ಜಾಸ್ತಿ ಮುಂದಕ್ಕೆ ಹೋದ್ರೆ ಈ ಕಡೆ ಆಂಧ್ರ ಬರ್ತದೆ, ಇನ್ನೊಂದ್ ಕಡೆ ಹೋದ್ರೆ ತಮಿಳುನಾಡು ಬರ್ತದೆ. ಈ ದೃಷ್ಟಿಯಿಂದ ಈ ನಮ್ಗೆ ಉಳ್ಕೊಂಡಿರೋದು ತುಮಕೂರು ರೋಡ್ ಒಂದೇ, ತುಮಕೂರು ರೋಡು, ಬಳ್ಳಾರಿ ರೋಡು ಆ ಕಡೆ ಒಂದೇ. ಸೊ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಹೊಸ ಜಿಲ್ಲೆ ಇಲ್ಲ, ನಾವು ಹೊಸ ಜಿಲ್ಲೆ ಮಾಡ್ತಾ ಇಲ್ಲ, ಇರೋ ಜಿಲ್ಲೆನೆ. ಹೊಸ ಜಿಲ್ಲೆ ಮಾಡಕ್ ಹೋಗ್ತಾ ಇಲ್ಲ, ಇರೋ ಜಿಲ್ಲೆನೆ ನಾವು ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ಹಾರೋಹಳ್ಳಿ ಈಗಿರುವಂತ 5 ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಎಲ್ಲಾ ನಾಯಕರುಗಳು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಮನಗರ ಜಿಲ್ಲೆಯ ಬಹಳಷ್ಟು ಮುಖಂಡರು
ಡಿ ಕೆ ಸುರೇಶ್ ಅವರು ಶಾಸಕರು, ಮಾಜಿ ಶಾಸಕರು, ಬೇರೆ ಬೇರೆ ಹುದ್ದೆಗಳಲ್ಲಿರ್ತಕ್ಕಂಥ ಮುಖಂಡರೆಲ್ಲ ಬಂದು ರಾಮನಗರ ಜಿಲ್ಲೆ ಅನ್ನೋದ್ರ ಬದಲು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಡಿ ಅಂತ ಹೇಳಿದ್ದಾರೆ. ಕಾರಣ ಏನು ಅಂದರೆ, ಹಿಂದೆ ಬೆಂಗಳೂರು ಜಿಲ್ಲೆಯಲ್ಲೇ ರಾಮನಗರ ಜಿಲ್ಲೆ ಇತ್ತು. ಈಗ ಗ್ರಾಮಾಂತರ ಜಿಲ್ಲೆನೂ ಬೆಂಗಳೂರು ಜಿಲ್ಲೆನೇ ಆಗಿತ್ತು. ಗ್ರಾಮಾಂತರಕ್ಕೆ ಬೆಂಗಳೂರು ಗ್ರಾಮಾಂತರ ಅಂತಿದೆ. ಇದಕ್ಕೆ ರಾಮನಗರ ಅಂತ ಇಟ್ಟಿದ್ರು. ಅದನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಿ ಅಂತ ಮನವಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಏನು ಕಾರಣ ಸರ್? ಈಗ ಜಸ್ಟ್ ಸೆಂಟಿಮೆಂಟ್ ಅಷ್ಟೇ. ಹಿಂದೆ ಬೆಂಗಳೂರಲ್ಲಿ ಇತ್ತಲ್ಲ, ಬೆಂಗಳೂರು ಅಂತಲೇ ಇರಲಿ ಅಂತ. ರಿಯಲ್ ಎಸ್ಟೇಟ್ಗೂ ಇದಕ್ಕೂ ಯಾವ ಸಂಬಂಧನೂ ಅಲ್ಲ. ಹೆಸರು ಬದಲಾವಣೆ ಆದ ತಕ್ಷಣ ರಿಯಲ್ ಎಸ್ಟೇಟ್ ಜಾಸ್ತಿ ಏನಾಗುತ್ತೆ. ಈಗ ಹೆಸರು ಬದಲಾವಣೆ ಆದ ತಕ್ಷಣ ಇದು ಬೆಲೆ, ಭೂಮಿ ಬೆಲೆ ಜಾಸ್ತಿ ಆಗುತ್ತಾ? ಖಂಡಿತ ಆಗೋದಿಲ್ಲ. ಜಸ್ಟ್ ಸೆಂಟಿಮೆಂಟ್ ಅಷ್ಟೇ. ಬೆಂಗಳೂರು ಜಿಲ್ಲೆ ಅಂತ ಮೊದಲು ಜಿಲ್ಲೆನಲ್ಲೇ ಇದ್ದಿದ್ದು, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ಅಂತ ಹೇಳಿದ್ದಾರೆ. ಈ ಕಡೆ 4 ಹೊಸಕೋಟೆ, ದೊಳಾಪುರ, ನೆಲಮಂಗಲ, ದೇವನಹಳ್ಳಿ ಎಲ್ಲನೂ ಬೆಂಗಳೂರು ಗ್ರಾಮಾಂತರ ಅಂತಿದೆ. ಇದು ಬೆಂಗಳೂರು ದಕ್ಷಿಣ ಅಂತಿದೆ.